ನಮಸ್ತೆ KA14 ಗ್ಯಾಂಗ್, ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನಿವಾಗ ಶಿವಮೊಗ್ಗದಲ್ಲಿಲ್ಲ. ಸೊ KA17ಅಲ್ಲಿದ್ದೀನಿ ನಾನಿವತ್ತು ದಾವಣಗೆರೆಯಲ್ಲಿ. ಸೊ ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ ಹಂಪಾಗಿದ್ದಾರೆ. ಅಯ್ಯೋ, ದಾವಣಗೆರೆಯಲ್ಲಿ ನಾನಿವತ್ತು ನನ್ನ ಗಾಡಿನ ಸರ್ವಿಸ್ ಮಾಡಿಸ್ಬೇಕಂತ ಹೇಳಿ ಬಂದಿದ್ದೀನಿ. ಸೊ ಆಸ್ ಯು ಕ್ಯಾನ್ ಸಿ ನೋಡ್ಬೋದು. ಸೊ ಇಲ್ಲಿ 500 ಕಿಲೋಮೀಟ್ರಿಗೆ ಇರಬೇಕಾಗಿದ್ದ ಸರ್ವೀಸು ಸೊ ಈಗ 657 ಕಿಲೋಮೀಟ್ರ್ ಆಗಿದೆ. ಸೊ ಮೊನ್ನೆ ತೀರ್ಥಹಳ್ಳಿ ಹೋಗಿದ್ನಲ್ಲ, ಸೊ ಅಲ್ಲಿ ನಾನು ಅರೌಂಡ್ ಒಂದು ಕಂಪ್ಲೀಟ್ ಆಗಬೇಕಿತ್ತು. 350 ಇರುತ್ತೆ, 500 ಮಾಡಿಬಿಡ್ಬೋದು, ಇನ್ನೊಂದು 60 ಕಿಲೋಮೀಟ್ರ್ ಬಂದುಬಿಡೋಣ ಈ ಕಡೆ ಅಂತ ಅಂದ್ಕೊಂಡಿದ್ದೆ. ಸೊ ಬಟ್ ಏನಾಗ್ಬಿಡ್ತಂದರೆ ಜಾಸ್ತಿ ಆಗ್ಬಿಡ್ತು. ಪರವಾಗಿಲ್ಲ, 2 ಕಿಲೋಮೀಟರ್ಸ್ ಕೊಟ್ಟಿರ್ತಾರೆ, ಏನು ತೊಂದರೆ ಇಲ್ಲ. ಸೊ ಈಗ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಸಿಕ್ಕಾಬಟ್ಟೆ ಹಮ್ಮು ಕೊಟ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾನು ಶಿವಮೊಗ್ಗದಿಂದ ಯಾಕೆ ಮೋಟೋ ವ್ಲಾಗ್ ಮಾಡಿಲ್ಲ ಅಂತ ಹೇಳಿದ್ರೆ, ಸಿಕ್ಕಾಬಟ್ಟೆ ಇದು ಗುರು ಮಳೆ. ಅಲ್ಲಿ ಹೊಳಲೂರಿಂದ ಈ ಕಡೆ ಬರ್ತಾ ತುಂಬ ಮಳೆ ಇತ್ತು. ಸೊ ನಮ್ಮ ಕ್ಯಾಮ್ರಾ ಗೊತ್ತಲ್ಲ, ಹೆವಿ ವಾಟರ್ ಪ್ರೂಫು. ಸೊ ಹಾಗಾಗಿ ವಿಡಿಯೋ ಮಾಡಿಲ್ಲ. ಇದು ಸರ್ವೀಸು ಅಂತ 500 ಕಿಲೋಮೀಟ್ರಿಗೆ ಒಂದು ಸರ್ವೀಸು, ಆದಮೇಲಿಂದ 5000 ಕಿಲೋಮೀಟ್ರಿಗೆ, ಆಮೇಲೆ 10,000 ಕಿಲೋಮೀಟ್ರಿಗೆ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಹೊಸ ವೇರಿಯಂಟಿಗೆ. ಸೊ ಯಾರ್ಯಾರು ದಾವಣಗೆರೆಯಿಂದ ನೋಡ್ತಿದ್ರು ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮಾಡಿದ್ರೆ ಸಬ್ಸ್ಕ್ರೈಬು. ಸೊ ಬನ್ನಿ ಹೋಗೋಣ ಹಂಗಿದ್ರೆ. ಸೊ ಈಗ ಬಂದಿದ್ದೀನಿ ರಾಯಲ್ ಎನ್ಫೀಲ್ಡ್ ದಾವಣಗೆರೆಗೆ. ಸೊ ನೋಡ್ಬೋದು ಶೋರೂಮ್ ಯಾವ ಥರ ಇದೆ ಅಂತ ಹೇಳಿ. ಸೊ ನನ್ನ ಗಾಡಿ ಕೂಡ ಅಲ್ಲೇ ಇದೆ. ಸೊ ಶೋರೂಮ್ ಹಿಂದ್ಗಡೆನೇ ಸರ್ವಿಸ್ ಸ್ಟೇಷನ್ ಇದೆ. ಸೊ ಮಿನಿಮಮ್ 1 ಅವರ್ ವೇಟ್ ಮಾಡಲೇಬೇಕಾಗತ್ತೆ ಏನೇ ಸರ್ವಿಸ್ ಇದ್ದರು. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಸೊ ಕಸ್ಟಮರು ಒಳಗಡೆ ಗಾಡಿ ತೊಗೊಂಡೋಗಿಲ್ಲ. ಸೊ ಅವ್ರು ಬರ್ತಾರೆ, ಅವ್ರು ಬಂದು ನೀಟಾಗಿ ಒಳಗಡೆ ಗಾಡಿ ನಿಲ್ಲಿಸ್ತಾರೆ. ಸೊ ಅದೇ ರೂಲು. ಸೊ ನಾವು ತೊಗೊಂಡೋಗಿಲ್ಲ, ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ದಾವಣಗೆರೆ ಸರ್ವಿಸ್ ಸೆಂಟರ್ ಈ ರೀತಿಯಾಗಿದೆ ರಾಯಲ್ ಎನ್ಫೀಲ್ಡು. ಸೊ ಬನ್ನಿ, ಇವಾಗ ಒಳಗಡೆ ಬಂದಿದೆ ನಮ್ಮ ಗಾಡಿ. ಸೊ ನೋಡ್ಬೋದು ಸಖತ್ ಗಲೀಜಾಗಿದೆ. ತುಂಬ ಮಳೆ ಇತ್ತು ಅಂತ ಹೇಳಿದೆ ನಾನು ಬರ್ತಾ. ಸೊ ಈಗ ಬಿಡೋಣ ಸರ್ವಿಸಿಗೆ, ನೋಡೋಣ ಏನೇನಿದೆ ಏನೇನಿಲ್ಲ ಅಂತ. ಸೊ ಇಲ್ಲೊಬ್ಬರು ಬಂದಿದ್ದರು ಹಿಮಾಲಯನವರು, ಅವರು ಕೂಡ ಸರ್ವಿಸ್ ಮಾಡಿಸ್ಬೇಕಂತ ಹೇಳಿ. ಸೊ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸರ್ವಿಸ್ ಸ್ಟೇಷನ್ನು. ಸೊ ನೋಡ್ಬೋದು ಗಾಡಿ ಭಯಂಕರ ಗಲೀಜಾಗಿಬಿಟ್ಟಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಸರ್ವಿಸ್ ಮಾಡಿ ನೀಟಾಗಿ ವಾಶ್ ಮಾಡಿಸ್ತೀನಿ. ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಈಗ ಬನ್ನಿ, ಗಾಡಿ ಬಿಟ್ಟು ಒಳಗಡೆ ಆರಾಮಾಗಿ ಕೂರೋಣ. ಸೊ ಇಲ್ಲಿ ಬನ್ನಿ, ಇಲ್ಲಿ ವೇಟಿಂಗ್ ಏರಿಯಾ ಇದೆ. ಸೊ AC ಹಾಕಿ ಬಿಟ್ಟಿರ್ತಾರೆ. ಜೀವ ತಣ್ಣಗಾಯಿತು ನನಗೆ ಅಲ್ಲಿಂದ ಬಂದ್ಮೇಲಿಂದ. ಸೊ ಈಗ ಇಲ್ಲಿಂದ ನೋಡ್ಬೋದು ನೀವು ಸರ್ವಿಸ್ ಆಗ್ತಿರೋದು ಗಾಡಿನ. ಸೊ ಬನ್ನಿ, ಈಗ ಆರಾಮಾಗಿ ಕೂತ್ಕೊಳ್ಳೋಣ. ಸೊ ಈಗ ಮೇಲೆ ಹಚ್ಚಿದ್ದಾರೆ ಗಾಡಿನ. ಸೊ ಕಂಪ್ಲೀಟ್ ಚೆಕಪ್ ಆಗುತ್ತೆ. ಆದಮೇಲಿಂದ ಕಂಪ್ಲೀಟ್ ಆಯಿಲ್ ಚೇಂಜಿಂದ ಹಿಡಿದು ಫಿಲ್ಟರ್ ಚೇಂಜಿಂದ ಹಿಡಿದು ಸೊ ಎಲ್ಲ ಚೇಂಜ್ ಮಾಡ್ತಾರೆ. ಸೊ ಬನ್ನಿ ಒಂದೊಂದೇ ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟು ಗಾಡಿ ಏನಂತ ಹೇಳಿದ್ರೆ ಫುಲ್ ಜನರಲ್ ಚೆಕಪ್ ಮಾಡ್ತಾರೆ. ಸೊ ಜನರಲ್ ಚೆಕಪ್ ಮಾಡಾದಮೇಲೆ ಸೊ ಏನಂತ ಹೇಳಿದ್ರೆ ಎಲ್ಲದಕ್ಕೂ ಲೂಬ್ ಮಾಡ್ತಾರೆ. ಸೊ ಲೂಬ್ ಎಲ್ಲ ಮಾಡಾದಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಆಯಿಲಿನ ಡ್ರೈನ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಅದಾದಮೇಲೆ ಏನು ಮಾಡ್ತಾರೆ, ಸೊ ಬ್ರೇಕ್ ಪ್ಲೇಟ್ ಇದೆಲ್ಲ ಅದನ್ನು ಸ್ವಲ್ಪ ರಬ್ ಮಾಡ್ತಾ ಇದ್ದಾರೆ. ಸೊ ರಬ್ ಆಡಾದಮೇಲೆ ಸೊ ನೋಡ್ಬೋದು ಈ ರೀತಿಯಾಗಿ 2 ಪ್ಲೇಟ್ ಕೂಡ ರಬ್ ಮಾಡ್ತಾರೆ. ಸೊ ಆಯಿಲೆಲ್ಲ ಲೂಬೆಲ್ಲ ಮಾಡಾಗಿದೆ. ಸೊ ಈಗ ಆಯಿಲು ಆಥರೈಸ್ಡ್ ರಾಯಲ್ ಎನ್ಫೀಲ್ಡ್ ಆಯಿಲಿಂದೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ 2.1 ಲೀಟರಿಂದು. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏರ್ ಫಿಲ್ಟರ್ ತೆಗಿತಾ ಇದ್ದಾರೆ. ಸೊ ಏರ್ ಫಿಲ್ಟರ್ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ತೆಗಿತಾ ಇದ್ದಾರೆ. ತುಂಬ ಸ್ವಿಚಸ್ ಇದೆ, ತುಂಬ ಎಲೆಕ್ಟ್ರಾನಿಕ್ಸ್ ಇದೆ, ಅದಕ್ಕೋಸ್ಕರ ನಿಧಾನಕ್ಕೆ ತೆಗಿತಾ ಇದ್ದಾರೆ ನೋಡ್ಬೋದು. ಸೊ ಈಗ ರಿಮೂವ್ ಮಾಡ್ತಾ ಇದ್ದಾರೆ ನೋಡಿ ಟ್ಯಾಂಕು. ಒಳ್ಳೆ ನಂಬರು, ಒಳ್ಳೆ ಮಗು ಎತ್ಕೊತಾ ಇದ್ದಾರೆ ಟ್ಯಾಂಕನ್ನ ನೋಡ್ಬೋದು ನೀವು. ಸೊ ಈ ರೀತಿಯಾಗಿ ಕಾಣ್ತಿದೆ ನೋಡ್ಬೋದು ರಾಯಲ್ ಎನ್ಫೀಲ್ಡ್ ಬಾಡಿ ಒಳಗಡೆಯಿಂದ. ಅಂಡರ್ ಬಾಡಿ ಆಫ್ ದ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಗೆ ನೀಟಾಗಿ ಏರ್ ಗನ್ನಲ್ಲಿ ಎಲ್ಲ ಧೂಳೆಲ್ಲ ಹೊಡೆದು ಒಳಗಡೆ ಏರ್ ಫಿಲ್ಟರಿಂದ ಇರುತ್ತಲ್ಲ ಸಾಕೆಟು, ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ಏರ್ ಫಿಲ್ಟರ್ ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯಾಗಿ ಸರ್ವಿಸ್ ಆಯಿತು. ಸೊ ಈಗ ಸರ್ವಿಸ್ ಆದಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ, ಸೊ ವಾಶ್ ಮಾಡಿಸ್ಬೇಕು. ವಾಶ್ ಮಾಡಿಕೊಡ್ತಾರೆ. ಸೊ ನೋಡ್ಬೋದು ಈಗ ರೆಡಿ ಆಗಿದೆ, ತುಂಬ ಗಲೀಜಾಗಿದೆ ಗಾಡಿ. ಸೊ ನೆಕ್ಸ್ಟ್ ಈಗ ವಾಶ್ ಬಿಡ್ತಾ ಇದ್ದೀನಿ. ಸೊ
ಸೊ ವಾಷಿಂಗ್ ಮಾಡೋದಕ್ಕೆ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಡೀಸೆಲಲ್ಲಿ ಚೈನ್ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಆಮೇಲೆ ನೋಡ್ಬೋದು ಇವಾಗೆಲ್ಲ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಸೊ ನನಗೆ ರಾಯಲ್ ಎನ್ಫೀಲ್ಡ್ ದಾವಣಗೆರೆಯಲ್ಲಿ ಕಂಪ್ಲೀಟ್ ಸ್ಯಾಟಿಸ್ಫೈ ಆಗಿದೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಅರುಣ್, ವರುಣ್, ತರುಣ್, ಅಲಿ ಅವರೆಲ್ಲ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಗಾಡಿಯಲ್ಲಿ ಏನೇ ಇಶ್ಯೂ ಇದ್ದು ಎಲ್ಲನೂ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಸೊ ಏನೂ ಇಶ್ಯೂ ಇರಲಿಲ್ಲ, ಬಟ್ ಅವರು ಮಾತಾಡಿದಂಥ ರೀತಿ, ಅವ್ರು ನೋಡ್ಕೊಂಡಿದ್ದಂಥ ರೀತಿ ಆದಮೇಲಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಗಾಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಾನಂತೂ ಇವ್ರ ಸರ್ವಿಸಿಗೆ, ಸೊ ರಾಯಲ್ ಎನ್ಫೀಲ್ಡ್ ದಾವಣಗೆರೆ ಸರ್ವಿಸಿಗೆ 5 ಸ್ಟಾರ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದೆ. ಸೊ ಅಲಿ ಅವರಿಗೆ, ವರುಣ್ ಅವರಿಗೆ, ತರುಣ್ ಅವರಿಗೆ ನನ್ನ ಬಿಗ್ ಥ್ಯಾಂಕ್ ಯು. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ರಾಯಲ್ ಎನ್ಫೀಲ್ಡ್ ದಾವಣಗೆರೆ. ಸೊ ನಮ್ಮ ಬ್ರೋ ನೀಟಾಗಿ ಗಾಡಿನ ವಾಶ್ ಮಾಡಿಕೊಟ್ರು. ಸೊ ಇಷ್ಟೇ ಸರ್ವಿಸು, ಫಸ್ಟ್ ಸರ್ವಿಸು. ಸೊ ಫಸ್ಟ್ ಸರ್ವಿಸ್ ಬಿಲ್ಲು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಷ್ಟಾಯಿತು ಅಂತ ಹೇಳಿ. ಸೊ ಆಲ್ಮೋಸ್ಟ್ ನಿಮಗೆ ಆಯಿಲಿಗೆ ಅಷ್ಟೇ ಪ್ರೈಸ್ ಆಗೋದು, ಮಿಕ್ಕಿದೆಲ್ಲ ಫ್ರೀನೇ ಇರುತ್ತೆ. ಸೊ ಹಾಗಿದ್ರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಬಾ, ಸಿ ಐ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಯಲ್ ಎನ್ಫೀಲ್ಡ್ ದಾವಣಗೆರೆ. ತುಂಬ ಚೆನ್ನಾಗಿ ನೋಡ್ಕೊಂಡು ತುಂಬ ಖುಷಿ ಆಯಿತು ಕೂಡ.